ಮಾಡ್ತಾ ಇದ್ದೀರಾ ಸಿದ್ದು? ಮನೇಲಿ ನೋಡಿದ್ರೆ ಒಂದಾದ್ಮೇಲೆ ಒಂದು ಮದುವೆ ಕಾರ್ಯಗಳು ನಡೀತಾ ಇದೆ. ನಾಳೆ ಚಪ್ರದ ಪೂಜೆ ಆಗುತ್ತೆ, ನೆಕ್ಸ್ಟು ಅಷ್ಟರದ ನೀರು ಹಾಕ್ತಾರೆ. ಅದಾದಮೇಲೆ ಇನ್ನು ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಅಂದ್ಕೊಂಡು ನಿಮ್ಮನ್ನ ಮನೆಯಿಂದ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಬಿಡೋದೇ ಇಲ್ಲ. ನೀವು ನೋಡಿದ್ರೆ ಇಷ್ಟು ಆರಾಮಾಗಿದ್ದೀರಲ್ಲ, ಮದುವೆ ಬಗ್ಗೆ ಏನು ಡಿಸೈಡ್ ಮಾಡಿದ್ರಿ? ಅಯ್ಯೋ ಅದಕ್ಕೆ ನಾನು ಆರಾಮಾಗಿದ್ದು ಅದು ಎಷ್ಟು ದಿನ ಆಯಿತು ಗೊತ್ತಿಲ್ಲ. ಈಗ ನನ್ನ ಮನಸ್ಸಲ್ಲಿ ಇದೆಲ್ಲ ಎಲ್ಲೋಗಿ ನಿಂತದೋ ಅನ್ನೋ ಒಂದೇ ಒಂದು ಯೋಚನೆ ಕಾಡ್ತಾ ಇದೆ. ಹೀಗನ್ಬಿಟ್ರೆ ಹೇಗೆ ಸಿದ್ದು? ಅಲ್ಲ, ಅಟ್ಲೀಸ್ಟ್ ನಿಮಗೆ ಭಾವನಾ ಬೇಕಾ ಬೇಡವಾ ಅಂತಾದರೂ ಡಿಸೈಡ್ ಮಾಡಬೇಕಲ್ವಾ? ಬೇಕಾ ಬೇಡವಾ ಅನ್ನೋ ಪ್ರಶ್ನೆನೇ ಇಲ್ಲ ಅದಕ್ಕೆ. ಯಾರು ಏನೇ ಮಾಡಿದ್ರು ಭಾವನವ್ರೆ ಈ ಸಿದ್ದೇಗೌಡನ ಹೆಂಡತಿ. ಮತ್ತೆ ಈಗ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಮದುವೆಗಿನ್ನೂ ಸಮಯ ಅದೇ ಅಲ್ವಾ ಅದಕ್ಕೆ? ಅಷ್ಟರಲ್ಲಿ ಏನಾರು ಒಂದು ಮಾಡ್ತೀನಿ. ಅದನ್ನೇ ಯೋಚನೆ ಮಾಡ್ತಾವನೆ. ಮಾಡು ಮಾಡು, ಚೆನ್ನಾಗಿ ಯೋಚನೆ ಮಾಡು ಸಿದ್ದು. ಸರಿ ಸಿದ್ದು, ನೀವು ಯೋಚನೆ ಮಾಡಿ, ಆಮೇಲೆ ನಾನು ಯಾವಾಗಲೂ ನಿಮ್ಮ ಜೊತೆಲೇ ಇರ್ತೀನಿ. ವೀಣಾ, ನೀನು ಹೇಳಿದ ನಿಜ ಕಣೆ. ಈ ಮನೆಯಲ್ಲಿ ಏನು ನಡೀತಿದೆ ಅಂತ ನಂಗೆ ಗೊತ್ತೇ ಇಲ್ಲ. ಆದರೆ ಒಂದೇತು ಸತ್ಯ, ಸೀಕ್ರೆಟಾಗಿ ನಮ್ಮನೇಲಿ ಏನೋ ನಡೀತಾ ಇದೆ. ನೀನು ನೋಡಿದ್ರೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದೆ. ಆದರೆ ವೆಂಕಿ ಮತ್ತು ಭಾವನಾ ತಾಳಿ ಉತ್ಸವ ಅಂತ ಮೆಲ್ಲಗೇನೋ ಮಾತಾಡ್ಕೋತಾ ಇದ್ರು. ಅಲ್ಲ, ಉತ್ಸವ ಮುಗಿದು ಅಷ್ಟು ದಿನ ಆಗಿದೆ, ಈಗ ಯಾಕೆ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ? ಏನಿದ್ರು ಲೆಕ್ಕ? ಗೊತ್ತಾಗ್ಬಿಡ್ತಾ? ಇವ್ರ ಕೈ ಸಿಕ್ಕಾಕೊಂಡ್ರೆ ಏನೇನು ರಾದ್ದಾಂತ ಮಾಡ್ತಾರೋ ಏನೋ. ಏ ವೀಣಾ, ಏನು ಯೋಚನೆ ಮಾಡ್ತಿದ್ಯಾ? ಏನು ಇಲ್ವಲ್ಲ. ನೋಡು, ಈ ವಿಷಯ ನಿಂಗೆ ಗೊತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನಾಗಿ ನೀನೇ ಈ ವಿಷಯನ ಹೇಳಿದ್ರೆ ಒಳ್ಳೇದು. ರೀ, ನಿಮ್ದೆಲ್ಲ ಕಥೆ ಆಯ್ತಲ್ಲ, ನನಗೆ ಹೇಗ್ರಿ ಗೊತ್ತಿರುತ್ತೆ? ಇಷ್ಟಕ್ಕೂ ಈ ಮನೇಲಿ ನನ್ನ ಹತ್ರ ಯಾರು ಬಂದು ಏನು ಹೇಳ್ಕೊತಾರೆ ಹೇಳಿ? ಓ, ಹಾಗಾದ್ರೆ ನಿಂಗೇನು ಗೊತ್ತೇ ಇಲ್ವಾ? ಇರ್ಲಿ ಕಣೆ, ಅದೇನು ಅಂತ ನಾನು ಕಂಡಿಡ್ದೆ ಹಿಡಿತೀನಿ. ಈ ಮನೆಯಲ್ಲಿ ಏನು ನಡೀತಿದೆ ಅಂತ ನಿನಗಿಂತ ಚೆನ್ನಾಗಿ ಡೀಟೇಲಾಗಿ ನಾನೇ ಹೇಳ್ತೀನಿ. ಯಾವ ಲೆಕ್ಕನೂ ನನ್ನಿಂದ ಮಿಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಕಣೆ. ನೀವು ಮಲ್ಕೋ. ಸರಿ ಚಿನ್ನಬರಿ, ನಾನು ಇಷ್ಟು ಕೇಳ್ಕೊಂಡ್ರು ನೀವು ಹೇಳ್ತಿಲ್ಲ ಅಲ್ವಾ? ನನ್ನ ಪ್ರೀತಿಗೆ ಇಲ್ಲಿ ಯಾವ ವ್ಯಾಲ್ಯೂ ಇಲ್ಲ ಅಂತ ನಂಗೆ ಗೊತ್ತಾಗಿದೆ. ಇಟ್ಸ್ ಫೈನ್. ಪ್ಲೀಸ್ ರೀ, ಹಾಗೆಲ್ಲ ಮಾತಾಡಬೇಡಿ ನೀವು. ನಿಮ್ಮ ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಆಗಲ್ಲ. ಅಂಥದ್ರಲ್ಲಿ ನಿಮ್ಮ ಪ್ರೀತಿಗೆ ಬೆಲೆ ಕಟ್ಟೋ ಹಾಗೆ ಮಾಡಲ್ಲ ನಾನು. ನನ್ನ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಅಲ್ಲಿ ವಿಷಯ ಗೊತ್ತಾಗಿ ನಂಗೆ ಬೇಜಾರಾಯಿತು. ಅಂಥದ್ದು ಏನಾಗಿದೆ ಅಲ್ಲಿ? ಅಪ್ಪಂಗೆ ರಿಟೈರ್ ಆಯ್ತಂತೆ. ಆ ವಿಷಯಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅಲ್ಲ, ಮಾವನವರು ತುಂಬ ವರ್ಷ ದುಡಿದಿದ್ದಾರೆ, ನಿಮ್ಮನ್ನೆಲ್ಲರನ್ನೂ ಒಂದು ಹಂತ ತಲುಪಿಸಾಗಿದೆ. ಈಗಲಾರು ರಿಟೈರ್ ಆಗಿ ಆರಾಮಾಗಿ ಬಂದಿರಲಿ ಬಿಡಿ. ನಿಜ ಹೇಳಬೇಕು ಅಂದರೆ ನಾವು ಎಷ್ಟು ಕೆಲಸ ಮಾಡಿದ್ರು ಮಾವನವರಷ್ಟು ದುಡಿಯೋಕ್ಕಾಗಲ್ಲ ನೋಡಿ. ಅದೇನೋ ನಿಜ ರೀ. ಅಪ್ಪ ತುಂಬಾ ದುಡ್ದಿದ್ದಾರೆ. ಅವ್ರಿಗೆ ಕಷ್ಟ ಇದ್ರು
ನಮಗೆ ಯಾವತ್ತೂ ಯಾವುದ್ರಲ್ಲೂ ಕಮ್ಮಿ ಮಾಡಿಲ್ಲ. ಅವ್ರಿಗೆ ಎಷ್ಟು ಆಗುತ್ತೆ ಅದನ್ನೆಲ್ಲ ನಮಗೆ ತಂದು ಕೊಟ್ಟಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ. ಆದರೆ ಅಕ್ಕನ ಮದುವೆ ಆಗೋ ತನಕ ದುಡಿಬೇಕು ಅಂತ ಅನ್ಕೋತಿದ್ರು. ಆದರೆ ಹೀಗೆಲ್ಲ ಆಗೋಯ್ತು. ಅಪ್ಪನ ಕಥೆ ಒಂಥರ ಆದರೆ ಅಕ್ಕಂದು ಬೇರೆನೇ ಥರ ಆಗಿದೆ. ಯಾಕೆ ನಿಮ್ಮ ಅಕ್ಕ ಇಲ್ಲಿ ಬಂದಾಗ ಚೆನ್ನಾಗೇ ಇದ್ರಲ್ಲ, ಏನಾಯ್ತು ಅವ್ರಿಗೆ? ಹಾಗೆ ಅವಳು ಒಳಗಡೆ ಏನೇ ನೋವಿದ್ರು ಅದನ್ನು ತೋರಿಸ್ಕೊಳ್ದೆ ನಗ್ನಗ್ತಾ ಇರ್ತಾಳೆ. ಆದರೆ ಅವಳ ಜೀವನದಲ್ಲಿ ನಡಿಬಾರ್ದು ಘಟನೆ ನಡೆದು ಹೋಗಿದೆ ರೀ. ಅವಳು ತುಂಬ ನರಳ್ತಿದ್ದಾಳೆ. ಅಂಥದ್ದು ಏನಾಯ್ತು ಚಿನ್ನಮರಿ, ಹೇಳಿ. ನಾವು ಉತ್ಸವಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಿದ್ವಿ, ನೆನಪಿದೆಯಾ? ಹಾಂ, ನೆನಪಿದೆ. ಉತ್ಸವಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಿದ್ವಿ. ಹಾಂ, ರಾತ್ರಿ ಅಲ್ಲೇ ಮಲಗಿದ್ದು, ಬೆಳಗ್ಗೆ ಎದ್ದು ಪೂಜೆ ಮುಗಿಸ್ಕೊಂಡು ಬಂದಿದ್ವಿ. ಅಲ್ಲಿ ಏನಾಯ್ತು? ನಾವು ಹೆಂಗಸರೆಲ್ಲ ಒಂದು ಕಡೆ ಮಲ್ಕೊಂಡಿದ್ವಿ. ಆಗ ಅಕ್ಕ ಮಲ್ಕೊಂಡಿದ್ದಾಗ ಯಾರೋ ಒಬ್ಬ ಬಂದು ಅಕ್ಕನ ಕುತ್ತಿಗೆಗೆ ತಾಳಿ ಕಟ್ಟು ಹೋಗಿದ್ದಾನೆ. ವಾಟ್? ನೀವು ನಂಬೋಕೆ ಆಗ್ತಿಲ್ವಲ್ಲ, ಏನು ಹೇಳ್ತಾ ಇದ್ದೀರಾ? ನಾನು ನಂಬಲೇಬೇಕು ರೀ. ನಾನು ಮೊದಲಿಗೆ ನಂಬಿರಲಿಲ್ಲ. ಆದರೆ ಅವ್ಳ ಕುತ್ತಿಗೆನಲ್ಲಿ ತಾಳಿ ನೋಡಿದ್ಮೇಲೆ ನಂಬಲೇಬೇಕಾಯ್ತು. ಆ ತಾಳಿನ ಅವಳ ಕುತ್ತಿಗೆಗೆ ಯಾರು ಕಟ್ಟಿದಾರೋ, ಅದು ಹೇಗೆ ಬಂತು, ಅವ್ನು ಎಲ್ಲಿದ್ದಾನೋ, ಏನು ಮಾಡ್ತಿದ್ದಾನೋ ಒಂದು ಅವಳಿಗೆ ಗೊತ್ತಾಗ್ದಲೆ ತುಂಬಾ ನೋವು ಅನುಭವಿಸ್ತಿದ್ದಾಳೆ. ಇದನ್ನು ಒಳಗಡೆ ಬಚ್ಚಿಟ್ಕೊಳ್ಳೋಕ್ಕಾಗ್ದೆ, ಹೊರಗೆ ಹೇಳ್ಕೊಳ್ಳೋಕ್ಕೂ ಆಗದೆ ನರಳ್ತಿದ್ದಾಳೆ ರೀ. ಅಕ್ಕ ಈ ಥರ ಒಂದು ಪರಿಸ್ಥಿತಿನಲ್ಲಿ ಸಿಕ್ಕಾಕೋತಾಳೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ರೀ. ಅವಳು ಇನ್ನೊಬ್ರಿಗೆ ತೊಂದರೆ ಕೊಟ್ಟೋಳಲ್ಲ, ಕೆಟ್ಟದನ್ನು ಬಯಸ್ತೋಳಲ್ಲ. ಆದರೆ ಅವಳಿಗೆ ಯಾಕೆ ಹೀಗೆ ಆಗ್ತಿದೆ ರೀ? ದೇವ್ರು ಯಾಕೆ ಅವಳಿಗೆ ಈ ಥರ ಮಾಡ್ತಿದ್ದಾನೆ? ಈ ವಿಷಯ ಗೊತ್ತಾದ್ಮೇಲೆ ನಾನು ಸ್ವಲ್ಪ ಸೈಲೆಂಟ್ ಆಗಿದ್ದಿತ್ತು. ಚಿನ್ನಮರಿ, ಐ ಆಮ್ ರಿಯಲಿ ಸಾರಿ. ನೋಡಿ, ಈ ವಿಷಯದ ಬಗ್ಗೆ ನೀವು ಯೋಚನೆ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಹೀಗೆ ಸೈಲೆಂಟ್ ಆಗಿದ್ದೀರಾ ಅಂತ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನೀನು ಮಾತಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ನೋಡಿ, ನಿಮ್ಮ ಅಕ್ಕಂಗೆ ಹೀಗಾಗಿದೆಯಲ್ಲ ಅಂತ ನನಗೆ ಎಷ್ಟು ಸಂಕಟ ಆಗ್ತಿದೆ. ಇನ್ನು ಅವರೆಷ್ಟು ತೊಂದರೆ ಅನುಭವಿಸ್ತಿರ್ಬೋದು. ಹೌದು ರೀ, ತುಂಬಾ ಅನುಭವಿಸ್ತಾ ಇದ್ದಾಳೆ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಅನ್ಸ್ಬಿಟ್ಟಿದೆ. ನೋಡಿ, ನೀವು ಈಗ ಯೋಚನೆ ಮಾಡಬಾರ್ದು. ಸಮಸ್ಯೆ ಒಡ್ಡಿರೋನೇ ಪರಿಹಾರವನ್ನು ಸೂಚಿಸ್ತಾನೆ. ನಿಮ್ಮ ಅಕ್ಕನಂತ ಒಳ್ಳೆಯವರಿಗೆ ಭಗವಂತ ಕೆಡಕು ಮಾಡೋದಿಲ್ಲ. ತಾಳಿ ಕಟ್ತೋನು ಯಾರು ಅಂತ ಗೊತ್ತಾಗೇ ಆಗತ್ತೆ. ಆದರೆ ನೀವು ಇಷ್ಟೊಂದೆಲ್ಲ ಯೋಚನೆ ಮಾಡಬಾರ್ದು. ಏನು ಸಾಹೇಬ್ರು ತುಂಬ ಖುಷಿಯಲ್ಲಿರೋ ಹಾಗಿದೆ. ಏನು ವಿಶೇಷ? ಲಕ್ಷ್ಮಿ, ಇವತ್ತು ಯಾರೋ IT ಕಂಪನಿಗೆ ಹೋಗೋರು ನನ್ನ ಆಟೋ ಹತ್ತಿದ್ರು. ಮನೆಗೂ ಆಫೀಸ್ಗೂ ತುಂಬ ದೂರ, ಒಳ್ಳೆ ಸಂಪಾದನೆ ಆಯಿತು. ಹಾಗೆ ಅವರು ಆಟೋದಲ್ಲಿ ಕೂತ್ಕೊಂಡು ಪರಿಚಯ ಮಾಡ್ಕೊಂಡು ನನ್ನ ಫೋನ್ ನಂಬರ್ ತೊಗೊಂಡಿದ್ದಾರೆ. ವಾರದಲ್ಲಿ 3 ಸಲ ಆಫೀಸ್ಗೆ ಹೋಗ್ಬೇಕಾಗತ್ತೆ, ಫೋನ್ ಮಾಡ್ತೀನಿ ನೀವೇ ಬನ್ನಿ ಅಂತ. ಹಾಗೇನಾದ್ರು ಆದರೆ ನಂಗೆ ಒಳ್ಳೆ ಸಂಪಾದನೆ ಆಗುತ್ತೆ. ಹೌದಾ, ಒಳ್ಳೇದಾಯ್ತು ಬಿಡಿ. ಯಾಕೆ, ನಿಂಗೆ ಖುಷಿ ಆಗಲಿಲ್ವಾ? ನಿಮಗೆ ಖುಷಿ ಆದರೆ ನನಗೂ ಖುಷಿನೇ. ಬಾಯಲ್ಲಿ ಹೇಳ್ತಾ ಇದೀಯಾ, ಮುಖದಲ್ಲಿ ಕಾಣಿಸ್ತಿಲ್ಲ. ಏನು ಯೋಚನೆ ಮಾಡ್ತಿದ್ಯಾ? ನನಗೇನಿದೆ ರೀ, ಎಲ್ಲ ಮಕ್ಕಳ ಬಗ್ಗೆನೇ ಚಿಂತೆ. ಅದು ನಿಜ ಲಕ್ಷ್ಮಿ. ನಮ್ಮ ಭಾವನೊಂದೊಂದು ಮದುವೆ ಆಗಿಬಿಟ್ರೆ ನಮ್ಮ ಅರ್ಧ ಚಿಂತೆ ಕಳೆಯುತ್ತೆ. ನನ್ನ ಸ್ನೇಹಿತರೆಲ್ಲ ಸಿಕ್ಕಿದ್ರೆ ಮನೆ ಯಾವಾಗ ಕಟ್ಟಿ ಅಂತ ಕೇಳ್ತಿಲ್ಲ, ಮಗಳ ಮದುವೆ ಯಾವಾಗ ಮಾಡ್ತೀಯ ಅಂತಿದ್ದಾರೆ. ಏನು ಉತ್ತರ ಕೊಡಬೇಕೋ ಗೊತ್ತಾಗಲ್ಲ. ಹೆಣ್ಮಕ್ಳು ಹುಟ್ಟಿದಾಗ ಮನೆಗೆ ಮಹಾಲಕ್ಷ್ಮಿ ಬಂದ್ಲು ಅಂತ ಖುಷಿ ಪಡ್ತೀವಿ. ಆದರೆ ಅದೇ ಹೆಣ್ಮಕ್ಳು ದೊಡ್ಡವರಾಗಿ ಅವ್ರ ವಯಸ್ಸಿಗೆ ಬಂದು ಸರಿ ಸಮಯಕ್ಕೆ ಮದುವೆ ಆಗಲಿಲ್ಲ ಅಂದರೆ ಸಂಕಟ ಆಗುತ್ತೆ. ಆ ಸಂಕಟ ಯಾವ ತಂದೆ ತಾಯಿಗೂ ಬೇಡ ಅನಿಸುತ್ತೆ. ಹೌದು ರೀ, ಮದುವೆ ಆಗಿದ್ರು ನೆಮ್ಮದಿ ಇಲ್ಲದೆ ಇರೋ ಜೀವನ ಅವಳ್ದು. ಲಕ್ಷ್ಮಿ, ಏನಂದೆ?
ಅದು ಅವಳು ಮದುವೆ ಆಗಿದ್ದಿದ್ರೆ ನಮ್ಮ ಅರ್ಧ ಚಿಂತೆ ಕಡಿಮೆ ಆಗಿರೋದು ಅಂತ ಹೇಳಕ್ ಬಂದೆ. ನಿಜ, ನಾವು ನಂಬಿರೋ ದೇವರು ನಮ್ಮ ಕೈ ಬಿಡಲ್ಲ ಲಕ್ಷ್ಮಿ. ನಮ್ಮ ಭಾವನೆಗೆ ಒಂದು ಒಳ್ಳೆ ದಾರಿ ತೋರಿಸ್ತಾ. ಆ ದೇವ್ರ ಸನ್ನಿಧಿಯಲ್ಲಿ ಅವಳು ಕುತ್ತಿಗೆಗೆ ತಾಳಿ ಬಿದ್ದಿರೋದು, ಆದರೆ ಅವನು ಯಾರು ಅಂತ ಗೊತ್ತಿಲ್ಲ. ಅವನು ಯಾರು ಅಂತ ಆ ದೇವ್ರೆ ನಮಗೆ ತೋರಿಸ್ಬೇಕು. ಲಕ್ಷ್ಮಿ, ಯೋಚನೆ ಮಾಡಬೇಡ. ಆ ದೇವರು ನಮಗೊಂದು ದಾರಿ ತೋರಿಸ್ತಾ. ಟೈಮ್ ಆಯ್ತು, ಮಲ್ಕೊಳ್ಳಿ. ಶಾನು, ಒಂದು ತರಕಾರಿ ತರೋಕ್ಕೂ ಆಚೆ ಹೋಗೋಕ್ಕಾಗಲ್ಲ ಅಂದರೆ ಹೇಗೆ ಹೇಳೋ? ಜಯಂತ್ ಅವ್ರ ಆಫೀಸಿಗೆ ಹೋಗಾದ್ಮೇಲೆ ಒಬ್ಳೇ ಇಷ್ಟು ದೊಡ್ಡ ಮನೆಯಲ್ಲಿ ಹೇಗೆ ಇರ್ತೀಯಾ? ನೀನೇನು ಕೇಳೋದು ಇಲ್ವಾ? ಏನು ಜಾನು ಇದು? ಮನೆ ಕೆಲಸದವರು ರಾತ್ರಿ ಬರ್ತಾರೆ ಅಂತೀಯಾ, ತರಕಾರಿ ಎಲ್ಲ ಆನ್ಲೈನ್ ಬರುತ್ತೆ, ನೆಂಟರು ಬರಲ್ಲ, ಫ್ರೆಂಡ್ಸ್ ಬರಲ್ಲ, ಮತ್ತು ಒಬ್ಳೇ ಈ ಮನೆಯಲ್ಲಿ ನೀನು ಹೇಗಿರ್ತೀಯಾ? ದಿನ ಪೂರ್ತಿ ಏನು ಮಾಡ್ತೀಯಾ? ಚಿನ್ನುಮರಿ ನೋಡಿ, ಈ ಗಿಡಕ್ಕೆ ನಾನು ಎಷ್ಟು ನೀರು ಹಾಕಿದ್ರೂ ಬಾಡ್ ಹೋಗ್ತಾನೆ ಇರುತ್ತಪ್ಪ. ಮೊದಲು ಇದನ್ನು ಚೇಂಜ್ ಮಾಡಿಬಿಡ್ಬೇಕು. ನಾನು ಎಷ್ಟು ಕೇರ್ ತೋರಿಸಿದ್ರು ನನ್ನ ಮಾತೇ ಕೇಳಲ್ಲ ನೋಡಿ ಇದು. ರೀ, ನಾನು ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು. ಕೇಳಿ. ಅದು ನೀವು ಆಫೀಸಿಗೆ ಹೋಗುವಾಗ ನನ್ನ ಮನೇಲೇ ಇರಿ ಅಂತ ಹೇಳ್ತಿರಲ್ಲ. ಅರೆ, ನಾನು ನಡುವೆ ಹಾಗೆ ಹೇಳೇ ಇಲ್ವಲ್ಲ. ನಿಮಗೆ ಫುಲ್ ಫ್ರೀಡಮ್ ಕೊಟ್ಟಿದ್ದೀನಲ್ಲ ಚಿನ್ನುಮರಿ. ಎಷ್ಟು ಸಲ ನೀವೇ ಹೊರಗೆ ಹೋಗಿ ಬಂದಿದ್ದೀರಾ ಅಲ್ವಾ? ಹಾಗಿದ್ಮೇಲೆ ಮನೇಲಿ ಇದ್ದಂಗೆ ಹೆಂಗಾಗತ್ತೆ ಹೇಳಿ? ಚಿನ್ನುಮರಿ, ಏನೋ ಕೇಳಬೇಕು ಅಂತ ಬಂದ್ರಿ, ಕೇಳದೆ ಹೋಗ್ತಾ ಇದ್ದೀರಲ್ಲ, ಏನು ಕೇಳಿ? ಚಿನ್ನುಮರಿ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇದ್ರೆ ಹೇಳಿ. ರೀ, ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂದಿದ್ರೆ ನಾನು ನಿಮ್ಮ ಜೊತೆ ಬದುಕ್ತಿದ್ನ ಹೇಳಿ? ನಿಮ್ಮ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ನೋಡಿ, ನಂಬಿಕೆ ಇರೋ ಜಾಗದಲ್ಲಿ ಅನುಮಾನ ಇರಬಾರ್ದು. ಅದು ನಂಬಿಕೆಗೆ ಪೆಟ್ಟು ಕೊಡುತ್ತೆ. ಏನು ಅಂತ ಕೇಳಿಪ್ಪ. ಏನಿಲ್ಲ ಬಿಡಿ. ಏನು ಕೇಳಬೇಕು ಅಂತ ನೀವೇ ಬಂದು ನಿಂತ್ರಿ ತಾನೆ. ಏನು ಅಂತ ಹೇಳಿ. ಏನು ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಓಕೆ, ಫೈನ್. ನಿಮಗೆ ಯಾವಾಗ ಹೇಳಬೇಕು ಅನ್ಸುತ್ತೆ ಆವಾಗಲೇ ಹೇಳೋರಂತೆ. ಧೈರ್ಯವಾಗಿ ಏನು ಹಿಂಜರಿದೆ ಹೇಳಿ, ಓಕೆನಾ? ಈಗ ನಿಮ್ಮ ಕೈಯಿಂದ ನೀರು ಹಾಕಿ ನೋಡೋಣ. ನೀವು ನೀರು ಹಾಕೋದ್ರಿಂದ ಗಿಡಗಳು ಇನ್ನೂ ತುಂಬ ಚೆನ್ನಾಗಿ ಬೆಳಿಬೋದು. ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ. ನಾವು ಜಮೀನು ತೊಗೊಂಡ್ವಲ್ಲ, ಅಲ್ಲಿ ಕನ್ಸ್ಟ್ರಕ್ಷನ್ ಶುರು ಮಾಡಬೇಕು ಅಂತ ಇದ್ದೀನಿ. ಒಂದು ರೌಂಡ್ ನಾವಿಬ್ಬರು ಅಲ್ಲಿಗೆ ಹೋಗಿ ಬರಬೇಕಾಗ್ಬೋದು. ಮನಸ್ಸಲ್ಲಿ ಇಟ್ಕೊಂಡಿರ್ತೀರಾ ಇದನ್ನ? ನನ್ನ ಡ್ರೀಮ್ ಪ್ರಾಜೆಕ್ಟ್ ಶುರುವಾಗ್ತಾ ಇದೆ ಚಿನ್ನುಮರಿ. ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಯಾಕೆ ನಿಮಗೆ ಖುಷಿ ಆಗ್ತಾ ಇಲ್ವಾ? ಅದೇ ಮತ್ತೆ ನಂಗೆ ಖುಷಿ ಆಗ್ತಾ ಇರುತ್ತಾ? ನನಗೂ ತುಂಬ ಖುಷಿ ಆಗ್ತಿದೆ. ಅತ್ತೆ, ಏನಿವತ್ತು ಸವಾರಿ ಅಡುಗೆ ಮನೆವರೆಗೂ ಬಂದ್ಬಿಟ್ಟಿದೆ? ಯಾಕತ್ತೆ ಬರಬಾರ್ದಾ? ನಿನ್ನ ಬರಬೇಡ ಅಂತ ಯಾರು ಹೇಳಿದ್ರು? ನೀನೇ ಬರಲ್ಲ ಅಂತೀಯ. ಬಾರೆ ಬಂದು ಅಡುಗೆ ಕಲ್ತ್ಕೊಳ್ಳೆ ಅಂದರೆ ಯಾವಾಗ ನೋಡ್ರು ವಿಶ್ವನಿಂದೆ ಅವ್ನು ಬಾಲ ಥರ ಇರ್ತೀಯ. ಹೌದು,
ವಿಶ್ವ ಮನೇಲಿಲ್ವಾ? ಇದ್ದಾನೆ, ಆದರೆ ಮಾತಾಡೋದಕ್ಕೆ ಮೂಡಿಲ್ಲ. ಯಾವಾಗಲೂ ಮೂಲೆಯಲ್ಲಿ ಏನೋ ಕಳ್ಕೊಂಡಿರೋ ಥರ ಕೂತಿರ್ತಾನೆ, ಯಾವಾಗಲೂ ಬದಲಾಗಲ್ಲ. ವಿಶ್ವ ಕೆಲವೊಂದ್ಸಲಿ ಎಷ್ಟು ಖುಷಿಯಾಗಿರ್ತಾನೆ ಗೊತ್ತಾಗುತ್ತೆ. ಅದನ್ನ ನೋಡ್ತಾ ಇದ್ರೆ ಇವನು ಯಾಕೆ ಯಾವಾಗಲೂ ಹೀಗಿರಲ್ಲ ಅಂತ ಅನಿಸುತ್ತೆ, ಆದರೆ ಇವನು ಬದಲಾಗಲ್ಲ. ಅವನು ಸ್ವಲ್ಪ ಹಾಗೆ ಮೂಡಿ. ಹೌದು, ಮದುವೆ ವಿಷಯ ಏನಾದರೂ ನನ್ನ ಹತ್ರ ಹೇಳ್ಕೊಂಡ? ಅವನು ಎಲ್ಲಿ ಮಾತಾಡ್ತಾನತ್ತೆ? ಆಗಲೇ ಹೇಳಿದ್ನಲ್ಲ, ಚಿಂತಾಮಣಿ ಥರ ಇರ್ತಾನಷ್ಟೆ. ನೀನು ಅವನ ಹೆಂಡತಿಯಾಗಿ ಈ ಮನೆ ಸೊಸೆಯಾಗಿ ಬರ್ತೀಯ ಅಂತ ನಾನು ಎಷ್ಟೊಂದು ಕನಸಿಟ್ಕೊಂಡಿದ್ದೀನಿ. ನಿಮ್ಮ ಆಸೆ ಮಾತ್ರ ಅಲ್ಲ ಅತ್ತೆ, ನನ್ನ ಆಸೆ ಕೂಡ. ನೀನು ಅವನ್ನ ಮದುವೆ ಮಾಡಿಕೊಂಡ್ರೆ ಅವನ ಜೀವನ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆನ ನೀನು ಉಳಿಸ್ಕೊಡ್ಬೇಕು. ಆದರೆ ಅತ್ತೆ, ಈ ವಿಶ್ವ ನನ್ನನ್ನು ಜಸ್ಟ್ ಫ್ರೆಂಡ್ ಥರ ನೋಡ್ತಾನಷ್ಟೆ, ಅದಕ್ಕೆ ಮುಂದೆ ಯೋಚನೆ ಮಾಡೋದೇ ಇಲ್ಲ ಅಂತಾನೆ. ಅವನು ಯೋಚನೆ ಮಾಡಿದ್ರೆ ಏನಂತೆ? ನಿನಗೂ ಅವನ್ನ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಇದೆ ತಾನೇ? ಹಾಗಿದ್ರೆ ನೀನು ಯಾಕೆ ಮುಂದುವರಿಬಾರ್ದು? ಒಂದು ಹೆಜ್ಜೆ ಮುಂದೆ ಇಟ್ಟರೆ ತಾನೇ 7 ಹೆಜ್ಜೆ ಮುಂದೆ ಹೋಗೋಕ್ಕೆ ಸಾಧ್ಯ. ಯೋಚನೆ ಮಾಡು. ಸರಿ ಅತ್ತೆ, ನೀವಿಷ್ಟು ಹೇಳಿದ್ರಲ್ಲ, ಮುಂದಿಂದು ನಾನು ನೋಡ್ಕೋತೀನಿ. ಪಾಪ ಕಂಡ್ರಲ್ಲ, ಗೌಡ್ರ ಮುಖ ನೋಡೋಕೆ ಆಯ್ತಿಲ್ಲ. ಹೋಗಲ್ಲ, ಹೆಂಗಿದ್ದವ್ರು ಹಿಂಗೆ ಆಗ್ಬಿಟ್ರಲ್ಲ. ಇಲ್ಲ ಮಗ, ಸುಮ್ಕಿರಲ್ಲ, ಈಗಲೇ ಬೇಸರದಲ್ಲ ಅವ್ರೆ. ಗೌಡ್ರೆ, ನೀವೆಷ್ಟು ಬೇಜಾರಲ್ಲಿದ್ದೀರ ಅಂತ ನಮ್ಗೆ ಗೊತ್ತದೆ. ಏನು ಮಾಡೋಕ್ಕಾಗ್ದಿರೋಂಥ ಪರಿಸ್ಥಿತಿಲಿ ತಗ್ಲಾಕೊಂಡಿದ್ದೀರಿ. ಮದುವೆಗೆ ಉಳಿದಿರೋದು ಇನ್ನು ಕೆಲವೇ ದಿವಸ, ಅದರಲ್ಲೂ ಇವತ್ತು ಮುಗಿತಾ ಬಂತು. ಏನಾರ ಮಾಡಿ ಪ್ಲೀಸ್. ಲಕ್ಷ್ಮತೆ ಬರ್ತಾರಂತೆ, ಅವ್ರ ಹತ್ರ ಎಲ್ಲನೂ ಹೇಳ್ಕೊಂಡ್ಬಿಡ್ತೀನಿ. ಹೂ ಗೌಡ್ರೆ, ಬಿರ್ನೆ ಹೇಳ್ಬಿಡಿ, ನಿಮ್ಮನ್ನ ಈ ಪರಿಸ್ಥಿತಿಲಿ ನೋಡೋಕೆ ಆಯ್ತಾ ಇಲ್ಲ. ಹೌದು ಗೌಡ್ರೆ, ತಡ ಮಾಡೋಕೆ ಹೋಗಬೇಡಿ, ಬೇರ್ನೆ ಹೇಳ್ಬಿಡಿ. ಹೋಗ್ಕೊಂಡ್ರಲ್ಲ, ಆದುದಾಗ್ಲಿ ಅಂತ ಕೇಳ್ಕೊಂಡ್ಬಿಡ್ತೀನಿ. ಏನ್ರಿ ಅಷ್ಟು ಗಂಭೀರವಾಗಿ ಹಿಂಗೆ ಮಾಡ್ಕೊಂಡು ನೋಡ್ತಾ ಇದ್ದೀರಾ? ಏನು ನೋಡ್ತಿದ್ದೀರಾ? ಉತ್ಸವದಲ್ಲಿ ತೆಗ್ದಿರೋ ಫೋಟೋನ ನೋಡ್ತಾ ಇದ್ದೀನಿ. ಅದನ್ನ ಅವತ್ತೇ ನೋಡಿದ್ರಿ ತಾನೆ, ಈಗೇನು ಹೊಸದಾಗಿ ನೋಡ್ತಿದ್ದೀರಾ? ಅವತ್ತು ನೋಡಿದ್ದೆ ಬೇರೆ ಇತ್ತು, ಈಗ ನೋಡ್ತಿರೋದೇ ಬೇರೆ. ಎಲ್ಲರೂ ಸೇರಿ ನನ್ನ ಹತ್ರನೇ ಗುಟ್ಟು ಮಾಡ್ತಿರಲ್ವಾ, ಅದಕ್ಕೆ ಅದು ಏನು ಅಂತ ತಿಳ್ಕೊಳ್ಳೋಣ ಅಂತ ಈಗ ಫೋಟೋ ನೋಡ್ತಾ ಇದ್ದೀನಿ. ಅಯ್ಯೋ, ಇವ್ರು ಈ ವಿಷಯನ ಮರ್ತೇ ಇಲ್ವಾ? ಏನಾದರೂ ಗೊತ್ತಾಗ್ಬಿಟ್ರೆ ಏನಪ್ಪ ಮಾಡೋದು? ದೇವ್ರೆ.